ಪರಮ ಪತಿರ್ವತಿಯಾದ ನೀನು ಈ ಶ್ರೀ ಮಲ್ಲಿಕಾರ್ಜುನ ಪೂಜೆ ಮುಗಿಸಿದೆಯಾ? ಸ್ವಾಮಿ, ಪೂಜೆ ಮುಗಿದೆ. ಪಾವನಮೂರ್ತಿ ಶಕ್ತಿಯಾದ ನೀವು ಪ್ರಸಾದ ತೆಗೆದುಕೊಳ್ಳಿ. ಎದ್ದೇಳು ಜಯಶ್ರೀ. ಸದಾ ಜಯದ ಹಾದಿಯನ್ನೇ ಬಯಸುತ್ತಿರುವ ನೀ ಕಂಡ ಕನಸು ನನ್ನ ಸಾಗಲಿ. ಕುಸುಮದಂತೆ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಈ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಎಂತ ಕಟಾಜ್ಞೆ ಆಶೀರ್ವಾದ ಮಾಡಿದ್ರಿ ನೀವು. ನಿಮ್ಮ ತಪತಿಯ ಕೈ ಹಿಡಿಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು ಸ್ವಾಮಿ. ನಿಮ್ಮ ಎಂತ ಕಟಾಜ್ಞೆ ಇದ್ರು ನಾನು ಅದನ್ನು ನೆರವೇರಿಸಿಕೊಡ್ತೇನೆ. ಹೇಳಿ ಸ್ವಾಮಿ. ಕಟ್ಟಾಜ್ಞೆ ಇದೆ ಜಯ, ಕಟ್ಟಾಜ್ಞೆ ಇದೆ. ತಮ್ಮನ ಬಾಳು ಬಂಗಾರವಾಗಲಿ ಅನ್ನೋದನ್ನು ಮರೆತು ತಮ್ಮಂದಿರ ಬಾಳು ಬಂಗಾರವಾಗಲಿ ಅನ್ನೋದನ್ನು ಉಚ್ಚರಿಸಿ ಮರೆತಿದ್ದವನ್ನೆಲ್ಲ ನೆನಪಿಸಿಕೊಂಡು ಸ್ವಾಮಿ, ಅಂದರೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತ ಶ್ರೀಗಂಧ ಕಸ್ತೂರಿ ಕನ್ನಡದಲ್ಲಿ ನನ್ನ ತಾಯಿ ಅವಳ ಮಕ್ಕಳನ್ನು ತನ್ನ ಒಡಲಿನಿಂದ ಬಿರಿದು ಅನಂತರ ಮುಂದೆ ಏನಾಯ್ತು ಸ್ವಾಮಿ? ಹಾರನಲ್ಲಿ ಕಳಚಿ ತುಂಡರಿಸಿ ಬಿದ್ದಿತ್ತು ನನ್ನಪ್ಪನ ಅಯ್ಯನ. ಸ್ವಾಮಿ, ಅವನ ಮಕ್ಕಳ ಕಥೆ ಏನಾಯ್ತು ಸ್ವಾಮಿ? ನನ್ನ ಆತನ ಬಾ ನಾನು ಶಾಲೆಯಿಂದ ಬರುವಾಗ ನನಗೆ ಒಂದು ಮಗುವನ್ನು ತಂದೊಪ್ಪಿಸಿದ. ಅವನೇ ಈ ಮಜ್ಜಲದ ಕ್ರಾಂತಿವೀರ. ಸ್ವಾಮಿ, ಹಾಗಾದ್ರೆ ಇನ್ನೊಬ್ಬನ ಮೈದನ ವೀರ ಈಗ ಎಲ್ಲಿದ್ದಾನೆ ಸ್ವಾಮಿ? ಅವನೆಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ನನಗೊಂದು ತಿಳಿದಿಲ್ಲ. 20 ವರ್ಷಗಳ ಕಾಲ ಇದೇ ಚಿಂತೆಯಲ್ಲೇ ಬೋಲುತ್ತಿದ್ದು ನನ್ನ ಸಾವಿನ ಕಡೆ ಕಾಲಕ್ಕಾದರೂ ನನ್ನ ಕೈ ಸೇರಲೆಂದು ಈ ತಾಯಿಯಲ್ಲಿ ಬೇಡಿಕೊಳ್ತಿದ್ದೇನೆ. ಸ್ವಾಮಿ, ನಿಮ್ಮ ಧರ್ಮ ನಿಷ್ಠೆಗೆ ಈ ತಾಯಿ ನಿಲ್ಕೊಳಂತಾಗ ನಿಮ್ಮನ್ನು ಕೂಡಿಸುತ್ತಾನೆ. ಬನ್ನಿ, ಬಜಾರಕ್ಕೆ ಹೋಗಿ ಸುಸ್ತಾಗಿ ಬಂದಿರ ವಿಶ್ರಾಂತಿ ಪಡೆಯ ಬನ್ನಿ. ಈ ನಿನ್ನ ಮಾತು ನಿಜ ಜಯ, ನಿಜ. ಮಹಾದಾಯಿ ಕಳಸಾ ಬಂಡೂರಿ ನದಿ ಜೊತೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜ್ಯಾದ್ಯಂತ ಬಂಕರ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟುಗಳ ಮಾರ್ಕೆಟ್ ಜನಸಂಧಾನವೇ ಬಿಕ್ಕಂತಿದೆ. ರೈತ ತಂದಿರ್ತಿ ಈರುಳ್ಳಿ ತೊಗರಿ ಬೆಲೆ ನನ್ನ ಕಚ್ಚಿ ಹೋಗಿದೆ. ಮಾರಾಟ ಈರುಳ್ಳಿ ಕೊಳತಿದೆ, ತೊಗರಿಗೆ ಹುಳು ಅಂಟಿಕೊಂಡಿದೆ. ಹೀಗಿದ್ದಾಗ ಏನು ಮಾಡೋದು ಜಯ? ಸ್ವಾಮಿ, ರೈತರ ಬೆಳೆದ ಮಾಲೆಲ್ಲ ಹೀಗಾದ್ರೆ ನಮ್ಮಂತ ರೈತರ ಕಷ್ಟ ಕೇಳೋರಾದ್ರೂ ಯಾರು ಸ್ವಾಮಿ? ಮಹಾದಾಯ ಮಹಾಯುದ್ಧ ವಿರುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಪ್ಪಂದ ನೀಡಿ ನದಿ ಜೋಡಣೆ ಮಾಡಿದ್ರೆ ಈ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ನಮ್ಮೆಲ್ಲ ರೈತರು ಕೂಡಿಕೊಂಡು ಈ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧರಾಗಿಯೇ ನಿಂತಿದ್ದಾರೆ. ಸ್ವಾಮಿ, ಅದಕ್ಕಂತೆ ನರಗೊಂದ ಬಡವ ಚೆನ್ನವಲ್ಲಿ ನೀರು ಬರುವಾಗಿ ತಾಯಿ ಮಾತಾಡೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ. ಈ ಮಹಾದಾಯಿ ನೀರು ಬರಿಗೆ ನಿಲ್ಲೋದೇ ಇಲ್ಲ. ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವಂತೆ. ಒಂದು ವೇಳೆ ಆಳದ ಮರವನ್ನು ಅಲಿಗಡಿಸಬಹುದು, ಆದರೆ ರೈತರನ್ನು ಅಲಿಗಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಮಾತು ಆಡಿದ್ರಾಯ್ತು, ಮುತ್ತು ಹೊಡೆದ್ರಾಯ್ತು. ಬನ್ನಿ, ಪ್ರಸಾದಕ್ಕೆ ಹೋಗೋಣ. ಇಲ್ಲೇ ಅಡಿಕೆ ಕಳೆದ್ರೆ ಹೋಯ್ತು, ಮಡಿಕೆ ಹೊಡೆದ್ರೆ ಹೋಯ್ತು. ಈ ಪ್ರೀತಿ ಎಂಬ ಈ ಪಟ್ಟಣದಲ್ಲಿ ಮಡಿಕೆ ಹೊಡೆಯನ್ನ ಆಡಿ ಸ್ವಾಮಿ, ಇಷ್ಟೊಂದು ವಯಸ್ಸಾದ್ರೆ ನಿಮಗೆ ಇನ್ನೂ ಹಾಡಿನ ಚಿಂತೆನಾ? ಸಿಹಿಮುತ್ತಿನ ಕನಗಿ ಕೊಡುವಾರನೆ ಸದಗೆ
ಸಿಹಿ ಮುದಿನ ಸಿಹಿ ಮುದಿನ